ಹಲೋ, ಯಾರು? ಮೈ ಐ ನೋ ಹೂ ಈಸ್ ಸ್ಪೀಕಿಂಗ್? ಜಸ್ಟ್ ಎ ಮಿನಿಟ್ ಸರ್ ಡಿಲ್ಲಿಲಿಂದ ಫೋನ್. ಮುಖೇಶ್, ಹೌ ಆರ್ ಯು? ಐ ಆಮ್ ಫೈನ್, ಥ್ಯಾಂಕ್ ಯು. ನೋ ನಾಟ್ ಅಟ್ ಆಲ್, ನೋ ಪ್ರಾಬ್ಲಮ್. ಹೌ ಮಚ್? 5 lakhs. ಓಕೆ, ಟ್ರೈ ಟು ಫಿಕ್ಸ್ ದ 4 lakhs. ಏನಪ್ಪ ಹೇಳು. ಫೋನಲ್ಲಿ ಇಲ್ಲಿಂದ ಡೆಲ್ಲಿಗೆ ಮಾತಾಡ್ಬೋದಾ? ಡೆಲ್ಲಿಗೇನು, ಅಮೆರಿಕದಾಗಿದ್ದ ಗಲ್ಲಿಗೆ ಕೂಡ ಮಾತಾಡ್ಬೋದು. ನಾವ್ ಎಲ್ಲಿ ಮಾತಾಡ್ಬೇಕು? ಫೋನ್ಗೆ ಹೆಂಗ್ ಗೊತ್ತಾಗತ್ತೆ? ನಾನು ಫೋನ್ ಎತ್ತಿಂದಲೇ ಎಕ್ಸ್ಚೇಂಜ್ದಾಗೆ ಆಪರೇಟರ್ ಫೋನ್ ಎತ್ತುತ್ತಾನೆ. ನಾವು ಯಾರ್తో ಮಾತಾಡಬೇಕು ಹೇಳ್ರೆ ಕನೆಕ್ಷನ್ ಕೊಡ್ತಾನೆ ಅಷ್ಟೇ. ಹಲೋ, ಏನಂದ್ರೆ ಅಮ್ಮ ಹತ್ರ ಮಾತಾಡ್ಬೇಕು, ಸ್ವಲ್ಪ ಕರೀತೀರಾ? ಅವರು ದೇವ್ರ ಹತ್ರ ಇದಾರೆ. ಏನಪ್ಪ, ಒಂದು ಬಾಗೆ ನಿಮ್ಮ ಅಪ್ಪನಿಗೆ ಫೋನ್ ಕೊಡಿ. ಬೇಡ ರೀ, ಅಪ್ಪಗೆ ಎಷ್ಟೊತ್ತು ಹೇಳಿದ್ರು ಅಮ್ಮ ಕರ್ಕೊ ಬರ್ತಿಲ್ಲ, ಅದಕ್ಕೆ ಅಮ್ಮ ಬರ್ಬೇಕಂತ ನಾನೇ ಹೇಳ್ತೀನಿ. ಒಂದು ನಿಮಿಷ ನಿಂದ್ರು. ಪ್ರೇಮಿಲಾ ಅವರೇ, ಪಾಪ ವೆಂಕಟರಾವ್ ಅವ್ರ ಮಗನ್ ಫೋನ್ ಮಾಡಿ ಅವರ ಮುಂದೆ ಮಾತಾಡ್ತಾನೆ ಅಳ್ತಾ ಇದ್ದಾನೆ. ಅದೇ ದೇವ್ರ ಹತ್ರ ಇದಲ್ಲೇ ಕರ ಅಂತ ಹೇಳ್ತಾ ಇದಾರೆ. ನೀವೇನ್ ಅನ್ಕೊಲಿಕ್ರೆ ಅವ್ರ ಮುಂತರ 2 ಮಾತು ಮಾತಾಡ್ರಿ. ನಾನಾ? ಚಿಕ್ಕ ಮಗನು ಸ್ವಲ್ಪ ಹ್ಯಾಪಿ ಫೀಲ್ ಆಗ್ತಾನೆ. ಸರಿ ಕೊಡಿ. ಏನಬ್ಬ, ನಿಮ್ಮ ಮುಂದೆ ಮಾತಾಡು. ಹಲೋ ಬಾಬು. ಅಮ್ಮ ಹೇಗಿದೀಯಮ್ಮ? ಬಾಬು, ನಾನು ಚೆನ್ನಾಗಿದ್ದೀನಿ ಮಗು, ನೀನು ಹೇಗಿದೀಯಾ? ಅಮ್ಮ, ನಿನಗೋಸ್ಕರ ನಾನು ದಿನ ಅಳ್ತಿದ್ದೀನಮ್ಮ. ಅಮ್ಮ, ನೀನ್ ಬರಲ್ಲ ಅಂತ ಶೀನು, ಬಾಲು, ಬಾದಾಮ್ ಚೆಟ್ಟು, ಬಾಸಿಗಾಡು ಎಲ್ಲರೂ ನನ್ನ ಅಳಿಸ್ತಿದಾರಮ್ಮ. ಅಮ್ಮ, ಇವತ್ತು ಮಾಸ್ಟರು ಅಮ್ಮ ಬಗ್ಗೆ ಬರ್ದಿಲ್ಲ ಅಂತ ಹೊಡೆದ್ರು ಅಮ್ಮ. ನಾನು ನಿನ್ನ ಒಂದ್ಸರಿನೂ ನೋಡಿಲ್ಲಲ್ಲ, ಅದಕ್ಕೆ ಬರಲಿಲ್ಲ. ಅಮ್ಮ, ನಿನ್ನ ತುಂಬಾ ನೋಡ್ಬೇಕನ್ನಿಸ್ತಿದೆ ಅಮ್ಮ. ಅಮ್ಮ, ನಮ್ಮ ಮನೆಗೆ ಬಂದ್ಬಿಡಮ್ಮ. ನೀನ್ ಬರ್ಲಿಲ್ಲ ಅಂದ್ರೆ ನಾನು ಊಟ ಮಾಡಲ್ಲ. ಬೇಡ ಮಗು, ಬೇಡ. ನೀನು ಊಟ ಬಿಟ್ರೆ ಆ ದೇವರು ನನ್ನ ನಿನ್ನ ಹತ್ರ ಕಳ್ಸಲ್ಲ. ನಾನು ತಪ್ಪದೆ ಬರ್ತೀನಿ ಬಿಡು. ಅಮ್ಮ, 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 ಅಪ್ಪ, 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 ನಾನು ಅಮ್ಮ ಹತ್ರ ಮಾತಾಡ್ದೆ. ಅಮ್ಮ ಮನೆಗೆ ಬಂದ್ಬಿಡ್ತಾರಂತೆ. ಅಮ್ಮ ಸುಳ್ಳು ಹೇಳಲ್ಲ, ಬರ್ತಾಳಪ್ಪ, ನಿಜವಾಗ್ಲಿ ಬರ್ತಾಳೆ. ಒಂದ್ ವೇಳೆ ಅಮ್ಮ ಬರ್ಲಿಲ್ಲ ಅಂದ್ರೆ ನಾನೇ ಅಮ್ಮ ಹತ್ರ ಹೊರಟೋಗ್ತೀನಿ. ಮಗ, ಬೇಡಪ್ಪ ಬೇಡ. ನಿಂಗೆ ತಪ್ಪದಿಂಗೆ ಅಮ್ಮನ್ನ ತಗೊಂಡ್ ಬರ್ತೀನಿ. ರಂಗಮತ್ತೆ, ನಿಂಗೊಂದು ಗೊತ್ತಾ? ನಾಳೆ ನಮ್ಮಮ್ಮ ಬರ್ತಿದ್ದಾರೆ. ಆದಮ್ಮ, ನಾಳೆ ನನ್ನ ಬಟ್ಟೆ ತಗೋಬಾ, ನಮ್ಮಮ್ಮ ಬರ್ತಿದ್ದಾರೆ. ಚಂದು, ಸೀನು, ನಮ್ಮಮ್ಮ ಯಾವತ್ತು ಬರಲ್ಲ ಅಂದ್ರಲ್ಲ, ನೋಡ್ಕೊಳ್ರೋ, ನಾಳೆ ನಮ್ಮಮ್ಮ ಬರ್ತಾರೆ. ನಿಮ್ಮಮ್ಮ ಬರ್ತಾರ? ಅವ್ರಪ್ಪ ಇನ್ನೊಂದು ಮದ್ವೆ ಮಾಡ್ಕೋತಿದಾರೋ? ಓ ಹೌದಾ? ಹಾಗಾದ್ರೆ ಬರೋದು ನಿಂಗ ಅಮ್ಮ ಅಲ್ಲ, ಚಿಕ್ಕಿ ಅಲ್ವೋ? ಅಮ್ಮ ಅಲ್ಲ ಚಿಕ್ಕಿ, ಅಲ್ಲ ಅಮ್ಮ ಅಲ್ಲ ಚಿಕ್ಕಿ. ನಿಂತ್ಕೊಳ್ಳಿ. ನೀನ್ ಯಾರು? ನೀನ್ ನನಗೆ ಅಮ್ಮನ ಚಿಕ್ಕಿನ? ಹೇಳು, ಅಮ್ಮನ ಚಿಕ್ಕಿನ? ನಾನು ನಿನಗೆ ಚಿಕ್ಕಿ ಅಲ್ಲ ಮಗು, ಅಮ್ಮನೇ. ನಿಜವಾಗ್ಲೂ? ದೇವರ ಮೇಲೆ ಹಾಣೆ, ನಿಜವಾಗ್ಲೂ ನಾನು ನಿಮ್ಮ ಅಮ್ಮನೇ. ಅಮ್ಮ, ಎಷ್ಟು ದೊಡ್ಡ ಮನೆ! ಅಮ್ಮೋ ಅಮ್ಮೋ. ಅಮ್ಮ ಬಾಗು, ನನ್ನ ಅನುರಾಗಪು ವಾಗು, ನನ್ನ ತಾಯಿ ಪೇಗು, ನಂಗ ಬಂಗಾರು ತಂಗಿ, ನನ್ನ ಬಂಗಾರು ಚೆಲ್ಲಿ. ನನ್ನ ಹೆಣ್ಮಗು.
ನನ್ನ ಮುದ್ದಿನ ಮಗು, ನನ್ನ ಬಂಗಾರದ ಮರಿ. ಐನಾ ತಾಯೋ ಐನಾ ತಂಗು, ಇಷ್ಟು ವೀಕೆಗ್ ಆಗಿದ್ದೆ ಅಂತ ತಂಗಿ. ವೀಕ್ ಆಗಿರೋದೇನು ನಿನ್ ಮುಖ, ಎಷ್ಟು ಸಣ್ಣ ಹೋಗಿದ್ದಾರೆ. ಮತ್ತೆ ನಾನ್ ಬಂದಿದ್ದೆ ನಿನ್ನೆ, ಒಂದಿನಕ್ಕೆ ಸಣ್ಣ ಆಗಿದ್ದೀನ. ಒಳಗಡೆ ಬನ್ನಿ. ನೋಡು ಹೆಣ್ಮಗು, ನಿಮ್ಮ ಅಣ್ಣನ ಚಿಂತೆ ಎಲ್ಲ ನಿನ್ ಮೇಲೆನೆ. 24 ಗಂಟೆಗಳಲ್ಲಿ 44 ಸತಿ ತಂಗಿ ತಂಗಿ ಅಂತ ಚಿಂತೆ ಬ್ಲಡ್ ಮಾಡ್ತಾರೆ. ರಿಲೇಷನು. ದಿನಾಗಲೂ 3 ತಟ್ಟೆ ಊಟ ಮಾಡೋನ ನಿನ್ನೆ 2 ತಟ್ಟೆನೆ ಊಟ ಮಾಡ್ದ. ಪುರುಷ. ಬ್ಲಡ್ ರಿಲೇಷನು. ಏನೋಯ್ ಬಾವ, ಇದೇನಾ ಬರಡ? ಹೌದು ಬಾವ, ನನ್ನ ತಂಗಿನ ಬಿಟ್ಟಿ ನಾನಿರೋದು ಹಿಂಗೆ, ನನ್ನ ಬಿಟ್ಟಿ ನಿಮ್ ತಂಗಿ ಇರೋದು ಹಿಂಗೆ. ಒಲೆ, ಆವು, ಗೋಲ್ಡು, ಬಂಗಾರ ಎಲ್ಲ ಬಿಟ್ಟಿ ಹಿಂಗೆ ಬಂದು ಅಯ್ಯ ಮೆದುವಿಗೆ ನಾವು ನಿಮ್ ಊರ್ ಬಂದಿದ್ದವಾಗೆ ನಿಮ್ಗೆ ಇದ್ದ ಗೋವಾ, ನಡ್ಡು ಪುಟ್ಟ ಅಂತ ತಪ್ಪ್ರೆ ಗೋವು, ಗುಡ್ಡು, ಬಂಗಾರ ಏನ್ ಕಾಣಿರ್ಲಿಲ್ಲ. ಶರ್ಮಾ ಅವ್ರೆ ಕ್ಷಮ ಮಾಡ್ರಿ. ಬಾಬಾ ಅವ್ರೆ, ನೀವು ಹೂ ಅಂದ್ರೆ ನಾವಿಲ್ಲೇ ನಮ್ ತಂಗಿನ ನೋಡ್ಕುಂತು ಡಾಕ್ಸು ತರ ಬಿದ್ದಿರ್ತೀವಿ. ನೀವು ನಮ್ಗೆ ಊಟ ಕೂಡ ಇಕ್ಕೋದ್ ಬೇಕಾಗಿಲ್ಲ. ಯಾವ್ದೋ ನೀವು ತಿಂದಿ ಬಿಸಾಕಿದ್ದ ಮ್ಯಾಕ ಮಾಂಸ, ಕೋಡಿ, ಚಿಕನು ತಿನ್ಕುಂತು ಬಾವಾ ತಂಗಿ ಅನ್ಕುಂತು ಒಂದು ಮೂಲೆ ಕುಂತಿರ್ತೀವಿ ನಾವು ಅಷ್ಟೇ. ನೋಡ್ ಬಾವ, ನಮಗೆ ಮಾತ್ರ ಯಾರ ಇದಾರೆ ಹೇಳ್ರಿ? ಈ ಮನೆಲ್ಲ ನಿಮ್ಮದೇ ಅನ್ಕೊಂಡು ಹಾಗೆ ಇರ್ರಿ. ನೀವು ಎಷ್ಟು ಒಳ್ಳೆಯರು ಬಾವಗಾರು. ನೀವು ಸ್ನಾನ ಅದೆಲ್ಲ ಮಾಡಿ ಕೆಲಸ ನೋಡ್ಕೊರಿ. ನಂಗೆ ಕೆಲಸ ಐತೆ, ಹೋಗಿ ಬಂದು ನೋಡ್ಕೊಂಬರ್ತೀನಿ. ನಿಮ್ಮ ಕೆಲಸ ನೀವು ನೋಡ್ಕೊರಿ, ನಮ್ಮ ಕೆಲಸ ನಾವು ನೋಡ್ಕೊಂತೀವಿ. ಬಾ ಅತ್ತಿಗೆ. ಏನಪ್ಪ ಯಾ ನಿಮ್ಮ ಹೆಸರು? ವಾಲೇಶ್ವರ. ಓಹೋ, ನಿಮ್ಮ ಅಪ್ಪು ನಮ್ಮನ್ಗೆ ನಮ್ಮ ಪಾದಾಭಿ ಬಂದನಲ್ಲಪ್ಪ. ಏಕಪ್ಪ ಬ್ಯಾರವ್ರ ಮ್ಯಾಗೆ ವಾಲೋಗೆ ನಿಮ್ಮ ಗುಣನ ಮುಂದೆ ಪಸಿಗಟ್ಟಿ ವಾಲೆ ಅಂತ ನಿಕ್ಕಿದ ಹೆಸರು ಇಕ್ಕಿದ್ಕೋಸೆ. ಬ್ಲಡ್ ರಿಲೇಷನು. ಲಬೋದಿಬೋ ಚಿತ್ತ ನಾಗಮಣಿ ಆಗೋಗಿದೆ. ನಮ್ಮ ಕೊಂಪೆಲ್ಲ ಮುಳುಗೋಗಿದೆ. ಈ ಆಸ್ತೆಲ್ಲ ಬಡುದ್ದ ಬಾವುಂದೆ ಅಂತಲ್ಲ, ಎಲ್ಡೋ ಮೆದುವಾಗ್ಲಿ ನಿಂಗೆ ಈಗ ಮಾಡಿಕೊಟ್ಟಿದ್ದೀನಿ. ಹೌದು, ಜಸ್ಟ್ ಅಲ್ಲೇ ಕಪ್ಪುದೆಗೇಲು ಪಪ್ಪುದೆ ಕಾಲ್ ಹಾಕಿದ್ದೀವಿ. ಆ ಗುಮಾಸ್ತಗನ್ನ ಮಸ್ಕ ಹೊಡ್ದು ಎಲ್ಲ ಇನ್ಫಾರ್ಮೇಶನ್ ತಕೊಂಡಿದ್ದೀನಿ. ಬಾವುನ ಹೆಸರು ಮ್ಯಾಗೆ ಬೆತ್ತಡ ಜಾಗ ಕೂಡ ಇಲ್ಲ ಅಂತ. ಈ ಆಸ್ತೆಲ್ಲ ಸತ್ತೋಗಿದ್ದ ದೊರಬಾಬುಗನ್ ತಾಯ್ದ ಅಂತ. ಅದರ್ಕ ನಿನ್ ಗಂಡನು ಜಸ್ಟ್ ವಾಚ್ಮ್ಯಾನ್ ಅಲ್ಲ. ಅವಳು ಸಾಯೋವಾಗ ವಿಲ್ಲಲ್ಲಿ ದೊರೆಬಾಬುಗ್ ಮದ್ವೆ ಆಗಿ ಅವನು ಅವಳ ಹೆಂಡತಿ ಇಬ್ರು ಸೇರಿ ಸಂತಕ ಮಾಡಿದ್ರೇನೆ ಈ ಆಸ್ತಿ ಎಲ್ಲ ಬೇರೆಯವ್ರು ಸಿಗೋದೋ ದಾನ ಆಗೋದೋ ಆಗತ್ತಂತಮ್ಮ. ಆಗೋಗಿದೆ. ನಮ್ ಪ್ಲಾನ್ ಎಲ್ಲ ಅಟ್ಟರ್ ಫ್ಲಾಪ್ ಆಗೋಗಿದೆ. ಹೂ ಈ ಸ್ಪೀಕಿಂಗ್? ಅಮ್ಮ ಲೆಕ್ಕಗಳಲ್ಲಿ ಎಷ್ಟು ಮಾರ್ಕ್ ಬಂದೆ ನೋಡು. ನನ್ ಬಂಗಾರ ರಾಜ, ನೀನೋಗಿ ಸ್ನಾನ ಮಾಡು, ನಾನ್ ಬಂದು ಊಟ ಇಡ್ತೀನಿ. ಆಯ್ತಮ್ಮ. ಔಟ್, ಆಲ್ ಔಟ್. ಇಂಡಿಯಾನಾ ಪಾಕಿಸ್ತಾನ? ನಿನ್ ತಲೆಗೆ ಹೂವ ಕಿತ್ತಿ ಕೊಡ್ತೀನಿ. ಈ ಚಿಕ್ಕೋನು ಓದ್ಗೋದಿಂಗೆ ಏನ್ ಕೆಲಸ ಬರ್ದಿಂಗೆ ಮೊದ್ದಾಗ್ತಾನೇನೋ. ನಮ್ ಕೈಯಲ್ಲಿ ಇಟ್ಕೊಂಡು ಲೈಫ್ ಲಾಂಗ್ ಗೇಮ್ ಆಡ್ಬೋದು ಅನ್ಕೊಂಡಿನಿ. ಇವ್ ನಿಂಗೆ 100ಗೆ 116 ತಂದ್ಕೊಂಡ್ರೆ ನಮ್ ಬಾಯ್ದಾಗೆ ಬಂಕ ಮೊನ್ನೆ. ಈಗೇನಾಯ್ತು? ದೊರಬಾವು ನಾವ್ ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ಅಷ್ಟೇ ಅಲ್ಲ? ಅಷ್ಟೇ, ಆದ್ರೆ ಅಷ್ಟು ತೆಲಿಕಲ್ಲ. ನೋಡು, ಈ ಕ್ಷಣದಿಂದ ಅವನ್ನ ಹೆಂಗ್ ಬೆಳೆಸ್ತೀನಿ ಅಂತ. ಇನ್ನು ಅವನು ಬದುಕಿದ್ರು ಅಮ್ಮಗೋಸ್ಕರ ಬದುಕ್ತಾನೆ, ಸತ್ರು ಅಮ್ಮಗೋಸ್ಕರನೇ ಸಾಯ್ತಾನೆ. ಊಟನೂ ಸರಿಯಾಗಿ ಮಾಡ್ದೆ. ಈ ಪುಸ್ತಕ ಎಲ್ಲ ಯಾಕೆ ಮಗು? ಅದೇನಮ್ಮ, ಓದ್ಕೊಳ್ಳಿಲ್ಲ ಅಂದ್ರೆ ಹೆಂಗೆ? ಓದ್ಕೊಂಡು ಏನು ಮಾಡ್ತೀಯಾ? ನಮ್ಮ ಗುಮ್ಮಸ್ತ ಥರ ಅಯ್ಯ ಅಮ್ಮ ಅಂತ ಕೆಲಸ ಮಾಡಬೇಕು. ಮಾಡ್ತೀಯಾ? ಅಲ್ಲಿ ನೋಡು, ಅಲ್ಲಿ ನಿಂತಿರೋರೆಲ್ಲ ಯಾರೋ ಗೊತ್ತಾ? ಈ ಕಡೆ ನಿಂತಿರೋರೇನೋ ಇಂಜಿನಿಯರ್, ಮಧ್ಯದಲ್ಲಿ ತಹಸೀಲ್ದಾರ್, ಆ ಕಪ್ಪು ಕೋಟೆನೋ ಲಾಯರ್. ಅವರೆಲ್ಲ ಇಷ್ಟು ದೊಡ್ಡ ಓದ್ಕೊಂಡು ನಿಮ್ಮ ಅಪ್ಪ ಮುಂದೆ ಯಾಕೆ ಕೈ ಕಟ್ಟಿ ನಿಂತಿದ್ದಾರೆ? ಯಾಕೆ ನಿಂತಿದ್ದಾರೆ? ಯಾಕಂದ್ರೆ ನಮ್ಮ ಹತ್ರ ದುಡ್ಡಿದೆ. ನೋಡು ಮಗು, ಎಷ್ಟು ಓದಿರೋರಾದ್ರೂ ಸರಿ, ದುಡ್ಡಿರೋರ ಮುಂದೆ ಕೈ ಕಟ್ಟಿ ನಿಲ್ಬೇಕು. ನೀನು ಚೆನ್ನಾಗಿ ಓದ್ಕೊಂಡು ಅವ್ರ ಮುಂದೆ ಕೈ ಕಟ್ಕೊಂಡು ನಿಲ್ಕೋತೀಯ. ಇಲ್ಲ ಅಂದರೆ ಚೆನ್ನಾಗಿ ವ್ಯವಸಾಯ ಮಾಡಿ ಡಬ್ಬು ಸಂಪಾದನೆ ಮಾಡಿ ದರ್ಜಾಗಿ ಕಾಲ ಮೇಲೆ ಕಾಲು ಹಾಕೊಂಡು ಕೂತ್ಕೋತೀಯ. ನಿನಗೇನಿಷ್ಟ? ನನಗೆ ನನ್ನ ಮಗ ಚೆನ್ನಾಗಿ ಸಂಪಾದನೆ ಮಾಡಿ ಕಾಲ್ ಮೇಲೆ ಕಾಲು ಹಾಕೊಂಡು ಕೂತ್ಕೊಳೋದೇ ಇಷ್ಟ. For more updates, like, comment, subscribe to our channel.